ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಸ್ಪರ್ಧಾದೀಪದ ಕಡೆಯಿಂದ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಒಂದು ಪೂರ್ತಿ ತರಗತಿಯನ್ನು ಈ ವಿಡಿಯೋದಲ್ಲಿ ಪರಿಚಯಿಸ್ತಾ ಇದ್ದೀನಿ. ಇದರಲ್ಲಿ ಆಗಸ್ಟ್ ತಿಂಗಳಲ್ಲಿ ನಡೆದಿರತಕ್ಕಂತಹ ಎಲ್ಲ ಪ್ರಮುಖ ಪ್ರಚಲಿತ ಘಟನೆಗಳನ್ನು MCQ ಪ್ರಶ್ನೆಯಾಗಿ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಹೆಚ್ಚು ಕಡಿಮೆ 90 ರಿಂದ 100 ಪ್ರಶ್ನೆಗಳನ್ನು ತೆಗೆಯಲಾಗಿದೆ. ಎಲ್ಲ ಪರೀಕ್ಷೆಗಳಿಗೂ ಕೂಡ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಸೊ ಹಾಗಾಗಿ ನಾನು ತೆಗೆದಿರ್ತಕ್ಕಂತಹ ಈ ಒಂದು ಪ್ರಶ್ನಾವಳಿಗಳಿಂದ ಕೂಡ ಯಾವುದೇ ಒಂದು ಪ್ರಶ್ನೆಯೂ ಕೂಡ ಮಿಸ್ ಆಗಬಾರ್ದು, ಆ ರೀತಿಯಾಗಿರ್ತಕ್ಕಂಥ ಪ್ರಿಪ್ರೇಷನನ್ನು ನಮ್ಮ ಟೀಮ್ ಕಡೆಯಿಂದ ಪ್ರಿಪೇರ್ ಮಾಡಲಾಗಿದೆ. ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತೀನಿ. ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ. ಅದರ ಜೊತೆಗೆ ಈ ಒಂದು PDF ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದರ ವಿಧಾನ ಹೇಗೆ ಅಂತಕ್ಕಂತಹ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಮುಂದೆ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸ್ನೇಹಿತರೆ, ಸೆಪ್ಟೆಂಬರ್ 2020 ಕರೆಂಟ್ ಅಫೇರ್ಸ್ ಅಂದರೆ ಇದರಲ್ಲಿ ಆಗಸ್ಟ್ ತಿಂಗಳಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ಪ್ರಶ್ನೆಗಳು ಇರುತ್ತೆ. ಮೊದಲನೆಯ ಪ್ರಶ್ನೆ, ವಿಶ್ವ ಸಂಸ್ಕೃತ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಸ್ನೇಹಿತರೆ, ಇತ್ತೀಚೆಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಲ್ಲಿ ಯಾವ ದಿನವನ್ನು ನಾವು ಕಡೆಗಣಿಸ್ತೀವೋ ಅಂಥದ್ರ ಬಗ್ಗೆ ಹೆಚ್ಚಿನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇತ್ತೀಚೆಗೆ KS ಪರೀಕ್ಷೆಯಲ್ಲೂ ಕೂಡ ನಾವು ಕೇಳದೇ ಇರತಕ್ಕಂಥ ದಿನಗಳ ಒಂದು ವಿಶೇಷತೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿಕೊಂಡಿದ್ರು. ಆಗಸ್ಟ್ 1, ಆಗಸ್ಟ್ 3, ಆಗಸ್ಟ್ 5, ಆಗಸ್ಟ್ 9 4 ಆಯ್ಕೆಗಳು ಇದೆ. ಇದರಲ್ಲಿ ಉತ್ತರ ಆಗಸ್ಟ್ 3ನೇ ತಾರೀಕಿನಂದು ವಿಶ್ವ ಸಂಸ್ಕೃತ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. ಯಾವ ದೇಶದ ವಿಜ್ಞಾನಿಗಳು ಇತ್ತೀಚೆಗೆ ಶುಕ್ರ ಗ್ರಹದ ಮೇಲೆ ಸಕ್ರಿಯ ಜ್ವಾಲಾಮುಖಿಗಳನ್ನು ಕಂಡುಹಿಡಿದ ಬಗ್ಗೆ ಘೋಷಿಸಿಕೊಂಡಿದ್ದಾರೆ ಅಂತ ಇದೆ. ಸ್ನೇಹಿತರೆ, ಜ್ವಾಲಾಮುಖಿಗಳಲ್ಲಿ 3 ರೀತಿಯ ಜ್ವಾಲಾಮುಖಿ ಇರುತ್ತೆ. ಒಂದು ಸಕ್ರಿಯ ಜ್ವಾಲಾಮುಖಿ ಇರುತ್ತೆ, ಸುಪ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ ಎಲ್ಲ ಇರುತ್ತೆ. ಅದರಲ್ಲಿ ಇತ್ತೀಚೆಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ರೀತಿಯ ಸಕ್ರಿಯ ಜ್ವಾಲಾಮುಖಿಗಳು ಕಂಡುಹಿಡಿದ ಬಗ್ಗೆ ಘೋಷಣೆ ಮಾಡಿಕೊಂಡಿದ್ದಾರೆ. ಮೂರನೆಯ ಪ್ರಶ್ನೆ, ಸ್ಟಾರ್ಟ್ಅಪ್ ಉದ್ಯಮದ ಕುರಿತು ಹುರಾನ್ ಗ್ಲೋಬಲ್ ಯೂನಿಕಾರ್ನ್ 2020 ಬಿಡುಗಡೆಗೊಳಿಸಿದ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದು. ಸ್ನೇಹಿತರೆ, ಸ್ಟಾರ್ಟ್ಅಪ್ ಉದ್ಯಮದ ಕುರಿತು ಹುರಾನ್ ಚೀನಾ ಬೇಸ್ಡ್ ಆಗಿರತಕ್ಕಂಥ ಗ್ಲೋಬಲ್ ಯೂನಿಕಾರ್ನ್ 2020 ಪ್ರಕಾರ ಭಾರತ ಅದರಲ್ಲಿ 3ನೇ ಸ್ಥಾನದಲ್ಲಿ ಇದೆ. ಇನ್ನು ಹುರಾನ್ನ ಗ್ಲೋಬಲ್ ಯೂನಿಕಾರ್ನ್ ಲಿಸ್ಟ್ನಲ್ಲಿ ಪ್ರಕಾರ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಮೌಲ್ಯದ ಯೂನಿಕಾರ್ನ್ ಆಗಿದೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ 4 ಆಯ್ಕೆ ಇದೆ. ಪೇಟಿಎಂ ಇದೆ, ಟಿಕ್ಟಾಕ್ ಇದೆ, ಬೈಜೂಸ್ ಇದೆ, ಆನಂತರ ಡ್ರೀಮ್ಸ್ 11 ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರವನ್ನು ನೋಡೋದಾದರೆ ಪೇಟಿಎಂ ಸರಿಯಾಗಿರ್ತಕ್ಕಂಥ ಉತ್ತರ. ಇಂಡಿಯಾದಲ್ಲಿ ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿರತಕ್ಕಂಥ ಒಂದು ಯೂನಿಕಾರ್ನ್ ಇದಾಗಿದೆ. ಇನ್ನು 5ನೇ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ಶಿಕ್ಷಣ ಕ್ಷೇತ್ರದ ನಿಧಿ ಹಂಚಿಕೆ GDPಯನ್ನು ಎಷ್ಟಕ್ಕೆ ಹೆಚ್ಚಿಸಲು ಸರ್ಕಾರ ಯೋಜಿಸಿದೆ ಅಂತ ಇದೆ. GDPಯ 6% ಭಾಗವನ್ನು ಶಿಕ್ಷಣಕ್ಕೆ ಮೀಸಲಾಗಿರಿಸಬೇಕು ಅಥವಾ ಶಿಕ್ಷಣಕ್ಕೆ ನೀಡಬೇಕು ಅಂತಕ್ಕಂತಹ ಒಂದು ಯೋಜನೆ ಅಥವಾ ಒಂದು ಒತ್ತಾಯ ಮುಂಚಿನಿಂದಲೂ ಕೂಡ ಒತ್ತಾಯ ಬರ್ತಾ ಇತ್ತು. ಆದರೆ ಈ ಒಂದು ಶಿಕ್ಷಣ ನೀತಿಯಲ್ಲಿ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂತಹ ಸಾಧ್ಯತೆ ಇದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ಕೆಳಗಿನ ಯಾವ ಕೋರ್ಸನ್ನು ಇನ್ನು ಮುಂದೆ ರದ್ದುಗೊಳಿಸಲಾಗಿದೆ? BEd, MEd, MPhil, TCH. ಇದರಲ್ಲಿ MPhil ಒಂದು ಪದವಿಯನ್ನು ಅಥವಾ ಮಾಸ್ಟರ್ ಆಫ್ ಫಿಲೋಸಫಿ ಅಂತ ಕರಿತೀವಿ ನಾವು, ಇದನ್ನು ರದ್ದುಗೊಳಿಸಲಾಗುತ್ತೆ. ಇತ್ತೀಚೆಗೆ ದಿವಾಳಿ ಅಂಚಿನಲ್ಲಿದ್ದ ಯಾವ ಖಾಸಗಿ ಬ್ಯಾಂಕ್ನಲ್ಲಿ LIC ಷೇರುಗಳನ್ನು ಖರೀದಿಸುವ ಮೂಲಕ ಮುಕ್ತ ಮಾರುಕಟ್ಟೆಯಲ್ಲಿ ಸುಮಾರು 5% ಪಾಲನ್ನು ಖರೀದಿಸಿದೆ ಅಂತ ಇದೆ. ಇದಕ್ಕೆ ಯೆಸ್ ಬ್ಯಾಂಕ್ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿದೆ. ಇದರ ಷೇರುಗಳನ್ನು LIC ಖರೀದಿ ಮಾಡಿದೆ. ನೂತನವಾಗಿ ಯಾರನ್ನ ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಗಿ ನೇಮಕ ಮಾಡಲಾಗಿದೆ? ರಾಜೀವ್ ಮಹರ್ಷಿ, ವಿನೋದ್ ರಾಯ್, GC ಮರ್ಮು, VN ಕೌಲ್. 4 ಆಯ್ಕೆಗಳು ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ GC ಮರ್ಮು ಅವರನ್ನು ಇತ್ತೀಚೆಗೆ CAG ಆಗಿ ನೇಮಕ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಜಮ್ಮು ಕಾಶ್ಮೀರದ ನೂತನ ಲೆಫ್ಟಿನೆಂಟ್ ಗವರ್ನರ್ ಆಗಿ ಯಾರನ್ನ ನೇಮಕ ಮಾಡಲಾಯಿತು? ಗಿರೀಶ್ ಚಂದ್ರ ಮರ್ಮು, ಮನೋಜ್ ಸಿನ್ಹಾ, BD ಮಿಶ್ರಾ, ಸತ್ಯಪಾಲ್ ಮಲ್ಲಿಕ್. ಸೊ ಇದಕ್ಕೆ ಉತ್ತರ ಮನೋಜ್ ಸಿನ್ಹಾ ಅವರನ್ನು
ನೂತನ ಲೆಫ್ಟಿನೆಂಟ್ ಗವರ್ನರ್ ಇನ್ ದ ಸ್ಟೇಟ್ ಆಫ್ ಜಮ್ಮು ಕಾಶ್ಮೀರ ನೇಮಕ ಮಾಡಲಾಗಿದೆ. ಕರ್ನಾಟಕದ ಯಾವ ನಗರದಲ್ಲಿ ಇತ್ತೀಚೆಗೆ ರೈಲ್ವೆ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಾಯಿತು? ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ. ಇದಕ್ಕೆ ಉತ್ತರ ಹುಬ್ಬಳ್ಳಿಯಲ್ಲಿ. ಏನು ವೆಸ್ಟರ್ನ್ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಇರತಕ್ಕಂತಹ ಹುಬ್ಬಳ್ಳಿಯಲ್ಲಿ ರೈಲ್ವೆ ಮ್ಯೂಸಿಯಂ ಅನ್ನು ಉದ್ಘಾಟನೆ ಮಾಡಲಾಯಿತು. ಕೆಳಗಿನ ಯಾವ ಭಾರತೀಯ ಸಂಸ್ಥೆಯು ಬಿಸ್ನೆಸ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಅನ್ನು ಬಿಡುಗಡೆಗೊಳಿಸಲಾಗಿದೆ? ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್, ನೀತಿ ಆಯೋಗ್, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ಸೆಂಟರ್ ಆಫ್ ಪಾಲಿಸಿ ರಿಸರ್ಚ್. ಇದರಲ್ಲಿ ಉತ್ತರ ಆಯ್ಕೆ 1, ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್. ಭಾರತದ ರಫ್ತು ಆಮದು ಬ್ಯಾಂಕ್ ಅಂದರೆ ಎಕ್ಸಿಮ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಅಂತ ಕರಿತೀವಿ, ತನ್ನ ವಿದ್ಯುತ್ ಪೂರೈಕೆಯ ಗುಣಮಟ್ಟವನ್ನು ಸುಧಾರಿಸಲು $250 ಮಿಲಿಯನ್ ಅಮೇರಿಕನ್ ಡಾಲರ್ ಮೌಲ್ಯದ ನೆರವನ್ನು ಯಾವ ದೇಶಕ್ಕೆ ವಿಸ್ತರಿಸಿದೆ ಅಂತ ಇದೆ? ಮಾಲ್ಡೀವ್ಸ್, ಮಲೇಷಿಯಾ, ಮಾರಿಷಸ್, ಮೊಜಾಂಬಿಕಾ. ಇದರಲ್ಲಿರ್ತಕ್ಕಂತಹ ಉತ್ತರ ಮೊಜಾಂಬಿಕಾಕ್ಕೆ ವಿಸ್ತರಿಸಿದೆ. ಇನ್ನು 13ನೇ ಪ್ರಶ್ನೆ, ಆಗಸ್ಟ್ 5ರಂದು ಯಾವ ಕೇಂದ್ರಾಡಳಿತ ಪ್ರದೇಶವು ತನ್ನ ರಚನೆಯಾದ ಮೊದಲ ವರ್ಷದ ದಿನಾಚರಣೆಯನ್ನು ಆಚರಿಸಿತು? ಇದರಲ್ಲಿ ಉತ್ತರ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್. ಒಂದು ವರ್ಷದ ಹಿಂದೆ 2019 ಆಗಸ್ಟ್ 5ನೇ ತಾರೀಕು ಇದನ್ನ ರಾಜ್ಯಸ್ಥಾನವನ್ನು ತೆಗೆದು 370 ರದ್ದು ಮಾಡಿ ಅದನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿತ್ತು. ಇನ್ನು ಬ್ರಿಟಿಷ್ ನಾಣ್ಯದ ಮೇಲೆ ಮೊದಲ ಬಾರಿಗೆ ಕೆಳಗಿನ ಯಾವ ಭಾರತೀಯ ವ್ಯಕ್ತಿಯ ಚಿತ್ರವನ್ನು ಅಚ್ಚು ಹಾಕಿಸಲಾಯಿತು? ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇದಕ್ಕೆ ಉತ್ತರ ಮಹಾತ್ಮ ಗಾಂಧಿಯವರು ಬ್ರಿಟಿಷ್ ನಾಣ್ಯದ ಮೇಲೆ ಅಚ್ಚು ಹಾಕಿಸಿಕೊಂಡಿರ್ತಕ್ಕಂತಹ ಮೊದಲ ವ್ಯಕ್ತಿಯ ಚಿತ್ರ ಆಗಿದೆ. ಇತ್ತೀಚೆಗೆ ನಿಧನರಾದ ಲೀ ತೆಂಗ್ ಹುಯಿ ಕೆಳಗಿನ ಯಾವ ದೇಶದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಮೊದಲ ಅಧ್ಯಕ್ಷರಾಗಿದ್ದರು? ಸ್ನೇಹಿತರೆ, ಲೀ ತೆಂಗ್ ಹುಯಿ ಅವರು ತೈವಾನ್ರಲ್ಲಿ ಅಧ್ಯಕ್ಷರಾಗಿದ್ದರು. ಅವರು ಇತ್ತೀಚೆಗೆ ನಿಧನರಾದರು. ಪ್ರಸ್ತುತ ರಿವರ್ಸ್ ರೇಪೋ ದರ ಎಷ್ಟು ಅಂದರೆ ಆಗಸ್ಟ್ ಮೊದಲ ವಾರದಂತೆ ಇಲ್ಲಿ ಕೇಳಿರ್ತಕ್ಕಂಥದ್ದು 3.35%ನಷ್ಟು ರಿವರ್ಸ್ ರೇಪೋ ರೇಟ್ ಇರ್ತಕ್ಕಂಥದ್ದು ಪ್ರಸ್ತುತ. 17ನೆಯ ಪ್ರಶ್ನೆ, ಇತ್ತೀಚೆಗೆ ಮಹಾತ್ಮ ಗಾಂಧಿ ಸೇತುವೆಯ ಯಾಪ್ ಸ್ಕ್ರೀಮ್ ಕ್ಯಾರೇಜ್ ವೇ ಅನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು ಅಂತ ಇದೆ. ಇದಕ್ಕೆ ಉತ್ತರ ಬಿಹಾರ್ನಲ್ಲಿ ಇಂತಹ ಒಂದು ಕ್ಯಾರೇಜ್ ವೇಯನ್ನು ಉದ್ಘಾಟನೆ ಮಾಡಲಾಯಿತು. 18ನೇ ಪ್ರಶ್ನೆ, ಓವರ್ ಡ್ರಾಫ್ಟ್ ಸೇವಿಂಗ್ ದಿ ಇಂಡಿಯನ್ ಸೇವರ್ ಪುಸ್ತಕದ ಲೇಖಕರು ಯಾರು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಇದಕ್ಕೆ RBIನ ಮಾಜಿ ಗವರ್ನರ್ ಆಗಿರ್ತಕ್ಕಂತಹ ಊರ್ಜಿತ್ ಪಟೇಲ್ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಪ್ರಾಚೀನ ಜೀವನದ ಚಿಹ್ನೆಗಳನ್ನು ಹುಡುಕಲು ಇತ್ತೀಚೆಗೆ ಪ್ರಾರಂಭಿಸಲಾದ ನಾಸಾದ ಮಾರ್ಸ್ ರೋವರ್ನ ಹೆಸರೇನು ಅಂತ ಇದೆ. ಇದಕ್ಕೆ ಪರ್ಸ್ವೇರೆನ್ಸ್ ಅಂತಕ್ಕಂತಹ ಒಂದು ಮಾರ್ಸ್ ರೋವರನ್ನು ಇತ್ತೀಚೆಗೆ ಪ್ರಾರಂಭಿಸಲಾಯಿತು. ಕೋವಿಡ್-19 ವಿರುದ್ಧ ವಿಶ್ವದಲ್ಲಿಯೇ ಮೊದಲ ಬಾರಿಗೆ ಲಸಿಕೆ ತಯಾರಿಸಲಾಗಿದೆ ಅಂತ ಘೋಷಣೆ ಮಾಡಿಕೊಂಡಂತಹ ರಾಷ್ಟ್ರ ಯಾವುದು ಅಂದರೆ ಇದಕ್ಕೆ ರಷ್ಯಾ ಸ್ಪುಟ್ನಿಕ್ ಅಂತಕ್ಕಂತಹ ಒಂದು ಲಸಿಕೆಯನ್ನು ಇತ್ತೀಚೆಗೆ ಘೋಷಣೆ ಮಾಡಿಕೊಳ್ತು. ಇತ್ತೀಚೆಗೆ ಯಾವ ದೇಶವು ಪರಿಸರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿತು? ಆಯ್ಕೆಗಳು ಮಾಲ್ಡೀವ್ಸ್, ಶ್ರೀಲಂಕಾ, ಮಾರಿಷಸ್, ಥೈಲ್ಯಾಂಡ್. ಇದಕ್ಕೆ ಉತ್ತರ ಮಾರಿಷಸ್ ಈ ರೀತಿಯಾಗಿರ್ತಕ್ಕಂಥ ಘೋಷಣೆಯನ್ನು ಮಾಡಿಕೊಳ್ತು. ಫ್ಯೂಚರ್ ಬ್ರ್ಯಾಂಡ್ ಇಂಡೆಕ್ಸ್ 2020 ಪ್ರಕಾರ ಯಾವ ಕಂಪನಿ ಅಗ್ರಸ್ಥಾನದಲ್ಲಿದೆ? ಗೂಗಲ್, ಆಪಲ್, ಅಲಿಬಾಬಾ ಕಂಪನಿ, ಮೈಕ್ರೋಸಾಫ್ಟ್. ಇದರ ಪ್ರಕಾರ ಅಂದರೆ ಫ್ಯೂಚರ್ ಬ್ರ್ಯಾಂಡ್ ಇಂಡೆಕ್ಸ್ನ ಪ್ರಕಾರ ಆಪಲ್ ಕಂಪನಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಕೆಳಗಿನ ಯಾವ ಕಂಪನಿಯ ಪ್ರಾಯೋಜಕತ್ವವನ್ನು BCCA ಮುಂದೂಡಿದೆ? ಪೇಟಿಎಂ, ಬೈಜೂಸ್, ವಿವೋ, ಗೋಡ್ಯಾಡಿ. ಇದಕ್ಕೆ ಉತ್ತರ ವಿವೋ ಕಂಪನಿಯ ಪ್ರಾಯೋಜಕತ್ವವನ್ನು ಮುಂದೂಡಲಾಯಿತು. ಇನ್ನು 24ನೇ ಪ್ರಶ್ನೆ, ಮುಂದಿನ ಯಾವ ವರ್ಷದಲ್ಲಿ ಭಾರತದಲ್ಲಿ ICC ಪುರುಷರ T20 ವಿಶ್ವಕಪ್ ಅನ್ನು ಆಯೋಜಿಸಲಾಗಿದೆ? ಇದಕ್ಕೆ ಉತ್ತರ 2021ರ T20 ವಿಶ್ವಕಪ್ ಭಾರತದಲ್ಲಿ ಆಯೋಜನೆ ಆಗಲಿದೆ. 25ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯ ಸರ್ಕಾರವು ಹೊಸ ಎಲೆಕ್ಟ್ರಿಕ್ ವಾಹನ ನೀತಿಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಆನ್ಸರ್ ದೆಹಲಿ ಸರ್ಕಾರ ಈ ರೀತಿಯ ಎಲೆಕ್ಟ್ರಿಕ್ ವಾಹನ ನೀತಿಯನ್ನು ಇತ್ತೀಚೆಗೆ ಪ್ರಾರಂಭಿಸಲಾಯಿತು. ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿಯನ್ನು ಜಾರಿಗೆ ತರಲಾಯಿತು? ಈಗಾಗಲೇ ಹೇಳಿದೆ. ಗ್ರಾಮೀಣ ಸಾಲ ಮತ್ತು ರಿಯಾಯಿತಿ ದರದಲ್ಲಿ ಮನೆಗಳನ್ನು ನಿರ್ಮಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ನಬಾರ್ಡ್ ಮತ್ತು NHBಗೆ ಎಷ್ಟು ಮೊತ್ತದ ಹಣಕಾಸಿನ ನೆರವನ್ನು
ನೀಡಿದೆ. ಇದಕ್ಕೆ 10,000 ಕೋಟಿಯಷ್ಟು ಹಣವನ್ನು ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್, ನಬಾರ್ಡ್ ಅಂಡ್ NHBಗೆ ನೀಡಿರ್ತಕ್ಕಂಥದ್ದು. 28ನೇ ಪ್ರಶ್ನೆ, ತನಿಖಾ ಪತ್ರಿಕೋದ್ಯಮಕ್ಕಾಗಿ ಅಂದರೆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ಗೆ ಕೆಳಗಿನ ಯಾರಿಗೆ ಏಷಿಯನ್ ಕಾಲೇಜ್ ಆಫ್ ಜರ್ನಲಿಸಮ್ ಎಂಬ ಪ್ರಶಸ್ತಿಯನ್ನು ನೀಡಲಾಯಿತು? ನಿತಿನ್ ಸೇತಿ, ಸಿದ್ಧಾರ್ಥ್ ವರದರಾಜನ್, ಮಾಲಿನಿ ಪಾರ್ಥಸಾರಥಿ, ರಾಘವ್ ಬಾಯ್ಲ್. ಇದಕ್ಕೆ ಉತ್ತರ ನಿತಿನ್ ಸೇತಿ ಅವರಿಗೆ ಏಷಿಯನ್ ಕಾಲೇಜ್ ಆಫ್ ಜರ್ನಲಿಸಮ್ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಲಾಯಿತು. 29ನೆಯ ಪ್ರಶ್ನೆ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಸ್ತ್ರೀ ಚಿಹ್ನೆಗಳನ್ನು ಹೊಂದಿರುವ ಮೊದಲ ಭಾರತೀಯ ನಗರ ಯಾವುದು? ನವದೆಹಲಿ, ಬೆಂಗಳೂರು, ಚೆನ್ನೈ, ಮುಂಬೈ. 4 ಆಯ್ಕೆಗಳಲ್ಲಿ ಉತ್ತರ ಮುಂಬೈನಲ್ಲಿ ಈ ರೀತಿಯ ಹೊಸ ವ್ಯವಸ್ಥೆಯನ್ನು ಪರಿಚಯ ಮಾಡಲಾಯಿತು. 30ನೇ ಪ್ರಶ್ನೆ, ಫುಡ್ ಸಿಸ್ಟಮ್ ವಿಷನ್ ಪ್ರಶಸ್ತಿ ಅಂದರೆ ಫುಡ್ ಸಿಸ್ಟಮ್ ವಿಷನ್ ಪ್ರೈಸ್ ಅಂತ ಇರುತ್ತೆ. ಅದನ್ನು ಗೆದ್ದಿರ್ತಕ್ಕಂಥ ಈಟ್ ರೈಟ್ ಇಂಡಿಯಾ ಆಂದೋಲನವನ್ನು ಯಾವ ಸಂಸ್ಥೆ ಜಾರಿಗೆ ತಂದಿತು ಅಂತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, FSSAI. ಸೊ ಈ ಒಂದು ಸಂಸ್ಥೆ ಆ ಒಂದು ಈಟ್ ರೈಟ್ ಇಂಡಿಯಾ ಅಂತಕ್ಕಂತಹ ಒಂದು ಆಂದೋಲನವನ್ನು ಇತ್ತೀಚೆಗೆ ತಂದಿತ್ತು. ಜಾಗತಿಕ ಭಾರತೀಯರ ಅಂತಾರಾಷ್ಟ್ರೀಯ ದಿನದ ಅಂದರೆ ವಿಶ್ವ ಬುಡಕಟ್ಟು ದಿನದ ಘೋಷಣೆ ಯಾವುದಾಗಿತ್ತು? ಸೊ ಇಂತಹ ಘೋಷಣೆಯನ್ನು ಕೇಳ್ತಾ ಇರೋದ್ರ ಥೀಮ್ ಏನಿರುತ್ತೆ ಅಂತೇಳಿ. ಇದಕ್ಕೆ ಉತ್ತರ COVID-19 ಅಂಡ್ ಇಂಡಿಜಿನಿಯಸ್ ಪೀಪಲ್ ರಿಸಲೈನ್ಸ್ ಅಂತೇಳಿ. ಸೊ ಇದಕ್ಕೆ ಘೋಷಣೆ ಅದರ ಥೀಮ್ ಇದಾಗಿತ್ತು. ಇನ್ನು 32ನೇ ಪ್ರಶ್ನೆ, ಭಾರತೀಯ ಉಕ್ಕು ಪ್ರಾಧಿಕಾರ ಅಂದರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇದರ ನೂತನ ಮುಖ್ಯಸ್ಥರಾಗಿ ನೇಮಕ ಆದಂಥವರು ಯಾರು? ಸೊ ಇದಕ್ಕೆ ಉತ್ತರ ಸೋಮ ಮಂಡಲ್ ಅವರು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ SAI ಇದರ ನೂತನ ಮುಖ್ಯಸ್ಥರಾದರು. ಇನ್ನು 33ನೇ ಪ್ರಶ್ನೆ, ಅಡ್ಡು ನಗರ ಅಂತ ಇದೆ. ಸೊ 5 ಪರಿಸರ ಪ್ರವಾಸೋದ್ಯಮ ವಲಯಗಳ ಅಭಿವೃದ್ಧಿಗೆ ಭಾರತ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅಡ್ಡು ನಗರದಲ್ಲಿ ಅಂತೇಳಿ? ಶ್ರೀಲಂಕಾ, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಥೈಲ್ಯಾಂಡ್. ಸೊ ಇದರಲ್ಲಿ ಮಾಲ್ಡೀವ್ಸ್ ಸರಿಯಾಗಿರ್ತಕ್ಕಂತಹ ಉತ್ತರ. 34ನೇ ಪ್ರಶ್ನೆ, 15 ವರ್ಷಗಳ ಕಾಲ ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಆ್ಯಂಡ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ಅದರ ಅಧ್ಯಕ್ಷರಾಗಿದ್ದ ಇವರು ಇತ್ತೀಚೆಗೆ ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಅವರು ಯಾರು ಅಂತಕ್ಕಂತಹ ಒಂದು ಪ್ರಶ್ನೆ ಇದಾಗಿದೆ. ಇದಕ್ಕೆ ಈಶ್ವರ್ ಜಡ್ಜ್ ಆಹುಲುವಾಲಿಯಾ ಇದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ಇನ್ನೊಂದು ಪ್ರಶ್ನೆ, ಮಣಿತೊಂಬಿ ಸಿಂಗ್ ಇತ್ತೀಚೆಗೆ ಇವರ ನಿಧನ ಆಯಿತು. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದವರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಸೊ ಇದಕ್ಕೆ ಉತ್ತರ ಅವರು ಫುಟ್ಬಾಲ್ಗೆ ಆ ಒಂದು ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥವರು. ಮುಂದಿನ ಪ್ರಶ್ನೆ, ಸ್ವಚ್ಛ ಭಾರತ್ ಮಿಷನ್ ಅಕಾಡೆಮಿ ಯಾವ ನಗರದಲ್ಲಿ ಸ್ಥಾಪನೆ ಆಗಿದೆ? ಮುಂಬೈ, ದೆಹಲಿ, ಲಕ್ನೋ, ಗುರುಗ್ರಾಮ. ಇದಕ್ಕೆ ಉತ್ತರ ದೆಹಲಿಯಲ್ಲಿ ಆ ಒಂದು ಅಕಾಡೆಮಿ ಸ್ಥಾಪನೆ ಆಗಿದೆ. ಹೆಣ್ಣು ಮಕ್ಕಳಿಗೆ ಸಮಾನ ಉತ್ತರಾಧಿಕಾರ ನೀಡಬೇಕು ಎಂಬ ಮಹತ್ವದ ತೀರ್ಪನ್ನು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಯಾವ ಕಾಯ್ದೆಯನ್ನು ಉಲ್ಲೇಖಿಸಿ ನೀಡಿತ್ತು ಅಂತೇಳಿ? ಇದಕ್ಕೆ ಹಿಂದೂ ವಿವಾಹ ಕಾಯ್ದೆ 1955, ಹಿಂದೂ ಉತ್ತರಾಧಿಕಾರಿ ತಿದ್ದುಪಡಿ ಕಾಯ್ದೆ 2005, ವರದಕ್ಷಿಣೆ ನಿಷೇಧ ಕಾಯ್ದೆ 1961, ಮಾನವ ಹಕ್ಕುಗಳ ಕಾಯ್ದೆ ಅಂತೇಳಿ. ಇದಕ್ಕೆ ಉತ್ತರ ಸೆಕೆಂಡ್ ಒನ್, ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 2005 ಪ್ರಕಾರವಾಗಿ. ಸೊ ಆ ರೀತಿಯ ಒಂದು ತೀರ್ಪನ್ನು ನೀಡಿತು. ಯಾವ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇಟ್ನಾ ಹಸನ್ ಹೈ ಎಂಬ ಅಭಿಯಾನವನ್ನು ಪ್ರಾರಂಭಿಸಿತು ಅಂತೇಳಿ? ಇದಕ್ಕೆ ಉತ್ತರ ಅಮೆಜಾನ್ ಕಂಪನಿ ಈ ರೀತಿಯ ಒಂದು ಅಭಿಯಾನವನ್ನು ಆರಂಭ ಮಾಡಿತು. ಫಾರ್ಚೂನ್ ಗ್ಲೋಬಲ್ 500 ಕಂಪನಿಗಳ ಪಟ್ಟಿಯಲ್ಲಿ ವಿಶ್ವದ ಅಗ್ರ 100 ಕಂಪನಿಗಳ ಪಟ್ಟಿಯನ್ನು ಯಾವ ಭಾರತೀಯ ಸಂಸ್ಥೆ ಪ್ರವೇಶಿಸಿದೆ? ಇದಕ್ಕೆ ಉತ್ತರ ರಿಲಯನ್ಸ್ ಇಂಡಸ್ಟ್ರೀಸ್ ಈ ರೀತಿಯ ಒಂದು 100 ಕಂಪನಿಗಳ ಪಟ್ಟಿಯಲ್ಲಿ ತನ್ನ ಹೆಸರನ್ನು ಹೊಂದಿದೆ. ಯಾವ ಕೇಂದ್ರ ಸಚಿವಾಲಯವು ವಾಸ್ತುಶಿಲ್ಪ ಶಿಕ್ಷಣ ನಿಯಮಗಳ ಕನಿಷ್ಠ ಮಾನದಂಡಗಳನ್ನು ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಮಹಿಳೆಯರ ಜಾಗತಿಕ ಅಭಿವೃದ್ಧಿ ಮತ್ತು ಸಮೃದ್ಧಿ ಯಾವ ದೇಶದ ಉಪಕ್ರಮವಾಗಿದೆ? ಇದಕ್ಕೆ ಉತ್ತರ ಅಮೆರಿಕದ ಒಂದು ಉಪಕ್ರಮ ಆಗಿರ್ತಕ್ಕಂಥದ್ದು. 42ನೇ ಪ್ರಶ್ನೆ, ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾವು ಇತ್ತೀಚೆಗೆ ಅಧ್ಯಯನದಲ್ಲಿ ಉಲ್ಲೇಖಿಸಲಾದ ಸೆರಸ್ ಅಂದರೆ ಏನು? ಅಂದರೆ ಏನಕ್ಕೆ ಸಂಬಂಧಪಟ್ಟಿದ್ದು? ಕ್ಷುದ್ರಗ್ರಹ, ಕುಬ್ಜಗ್ರಹ, ಕಪ್ಪು ರಂಧ್ರ, ಧೂಮಕೇತು. ಇದಕ್ಕೆ ಉತ್ತರ ಕುಬ್ಜಗ್ರಹ ಆಗಿದೆ. ಯಾವ ಸಂಸ್ಥೆಯು ಆನೆಗಳು ಸರಕುಗಳಲ್ಲ ಅಂದರೆ ಎಲಿಫೆಂಟ್ ನಾಟ್ ಕಮೋಡಿಟೀಸ್ ಎಂಬ ವರದಿಯನ್ನು ಇತ್ತೀಚೆಗೆ ಪ್ರಕಟಿಸಲಾಯಿತು? ಇದಕ್ಕೆ ವರ್ಲ್ಡ್ ವೈಡ್ ಫಂಡ್ ಆಫ್ ನೇಚರ್, ವರ್ಲ್ಡ್ ಅನಿಮಲ್ ಪ್ರೊಟೆಕ್ಷನ್, ಗ್ರೀನ್ ಪೀಸ್, ಪೇಟಾ. ಉತ್ತರ ವರ್ಲ್ಡ್ ಅನಿಮಲ್ ಪ್ರೊಟೆಕ್ಷನ್ ಆಗಿದೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ? ಟರ್ಕಿಯ ಆಂತಲ್ಯ ಪ್ರಾಂತ್ಯದ 3000 ವರ್ಷಗಳ ಹಿಂದಿನ ಇತಿಹಾಸವಿರುವ ಸಿಲಿಯಾನ್ ನಗರವನ್ನು ಉತ್ಖನನ ಮಾಡಲು ಅಲ್ಲಿನ ಪುರಾತತ್ವ ಇಲಾಖೆ ಪ್ರಾರಂಭಿಸಿದೆ.
ಪರ್ಷಿಯನ್ ಮತ್ತು ಅಲೆಕ್ಸಾಂಡರ್ನಂತಹ ದಾಳಿಗಳನ್ನು ಕೂಡ ಇದು ಹಿಮ್ಮೆಟ್ಟಿಸಿತ್ತು. ಅಂತಲ್ಯ ಬಯಲು ಪ್ರದೇಶವು ಎಲ್ನಿಸ್ಟಿಕ್, ಬೈಜೆಂಟಿಯನ್ ಮತ್ತು ಟರ್ಕಿಶ್ ಇಸ್ಲಾಮಿಕ್ ನಾಗರಿಕತೆಗಳ ತವರು ಮನೆಯಾಗಿದೆ. ಉತ್ಖನನದ 30 ಜನರ ತಂಡದ ನೇತೃತ್ವವನ್ನು ಮುರಾದ್ ತಸ್ಕಿರನ್ ಅವರು ವಹಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಉತ್ತರ ಮೇಲಿನ 4 ಕೂಡ ಸರಿಯಾಗಿರ್ತಕ್ಕಂಥದ್ದು, ಹಾಗಾಗಿ ಎಲ್ಲವೂ ಸರಿಯಾಗಿವೆ. 45ನೇ ಪ್ರಶ್ನೆ, ಇಸ್ರೇಲ್ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಪ್ರಾರಂಭಿಸಿದ ಮೊದಲ ಕೊಲ್ಲಿ ಅರಬ್ ರಾಷ್ಟ್ರ ಯಾವುದು? ಇದಕ್ಕೆ ಉತ್ತರ UAE. ಇನ್ನು ನರೇಂದ್ರ ದಾಮೋದರ್ ದಾಸ್ ಮೋದಿ ಇವರ ಕುರಿತಾದ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಭಾರತವನ್ನು ಆಳಿದ ದೀರ್ಘಕಾಲದ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಯಾಗಿದ್ದಾರೆ. ಅತಿ ಹೆಚ್ಚಿನ ಕಾಲ ಚುನಾಯಿತ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದವರು, ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಸೇರಿದಂತೆ. ಒಂದು ರಾಜ್ಯದ ಅತಿ ಹೆಚ್ಚಿನ ಕಾಲ ಮುಖ್ಯಮಂತ್ರಿಯಾಗಿದ್ದವರು ಮತ್ತು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾದ ಏಕೈಕ ವ್ಯಕ್ತಿ ಅಂತ ಇದೆ. ಈ A ಮತ್ತು B ಸರಿಯಾಗಿರ್ತಕ್ಕಂಥದ್ದು, C ಮತ್ತು D ತಪ್ಪಾಗಿರ್ತಕ್ಕಂಥ ಆಯ್ಕೆಗಳು. 47ನೇ ಪ್ರಶ್ನೆ, ಯಾವ ಭಾರತೀಯ ಬ್ಯಾಂಕ್ ಸಶಸ್ತ್ರ ಪಡೆಗಳಿಗಾಗಿ ಶೌರ್ಯ KGC ಕಾರ್ಡ್ ಎಂಬ ಹೆಸರಿನ ವಿಶೇಷ ಕಾರ್ಡ್ ಬಿಡುಗಡೆಗೊಳಿಸಿದೆ? ಇದಕ್ಕೆ ಆನ್ಸರ್ HDFC ಬ್ಯಾಂಕ್ ಈ ರೀತಿಯ ಶೌರ್ಯ KGC ಕಾರ್ಡ್ ಅಂತಕ್ಕಂತಹ ಒಂದು ಕಾರ್ಡನ್ನು ಬಿಡುಗಡೆಗೊಳಿಸಿತು. 48ನೇ ಪ್ರಶ್ನೆ, ಅಟಲ್ ಮಿಷನ್ ಫಾರ್ ರೆಜಿಮೆಂಟೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಸ್ಕೀಮ್ ಅವರ ಅಮೃತ್ ಯೋಜನೆಯ ಅನುಷ್ಠಾನದಲ್ಲಿ ಯಾವ ರಾಜ್ಯವು ಉನ್ನತ ಸಾಧನೆ ಮಾಡಿದೆ? ಇದಕ್ಕೆ ಉತ್ತರ ಒಡಿಶಾ. ಸ್ಪುಟ್ನಿಕ್ V ಲಸಿಕೆ ಉತ್ಪಾದನೆ ಮತ್ತು ಮಾರಾಟದಲ್ಲಿ ರಷ್ಯಾದೊಂದಿಗೆ ಯಾವ ದೇಶ ಪಾಲುದಾರವಾಗಿದೆ? ಇದಕ್ಕೆ ಆಪ್ಷನ್ B ಕೆನಡಾದರ ಪಾಲುದಾರ ಆಗಿದೆ. ಭಾರತವು ನಾಗರಿಕ ಮೂಲಸೌಕರ್ಯ ಯೋಜನೆಗಾಗಿ ಯಾವ ದೇಶಕ್ಕೆ 500 ಮಿಲಿಯನ್ USD ಸಹಾಯವನ್ನು ಘೋಷಣೆ ಮಾಡಿದೆ? ಇದಕ್ಕೆ ಉತ್ತರ ಮಾಲ್ಡೀವ್ಸ್. ಸ್ನೇಹಿತರೆ, ಮಾಲ್ಡೀವ್ಸ್ ಬಗ್ಗೆ ಗಮನಿಸಿ. ಇತ್ತೀಚೆಗೆ ಮಾಲ್ಡೀವ್ಸ್ನ ಬಗ್ಗೆ ಭಾರತ ವಿಶೇಷವಾಗಿರ್ತಕ್ಕಂಥ ಕೇರನ್ನು ತೆಗೆದುಕೊಂಡಿದೆ ಮತ್ತು ಸಂಬಂಧವನ್ನು ಬೆಳೆಸ್ತಾ ಇದೆ. ಭಾರತದಲ್ಲಿ ನಡೆಯುವ ವಾರ್ಷಿಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಲ್ಲಿ ನಡೆಯುತ್ತದೆ? ಇದಕ್ಕೆ ಉತ್ತರ ಗೋವಾದಲ್ಲಿ ಪ್ರತಿ ವರ್ಷ ಅಥವಾ ನಿಗದಿತವಾಗಿ ನಡೀತಾ ಇರುತ್ತೆ. ಆನ್ಲೈನ್ ಶಿಕ್ಷಣವನ್ನು ಉತ್ತೇಜಿಸಲು ಯಾವ ಸ್ಮಾರ್ಟ್ ಫೋನ್ ತಯಾರಿಕಾ ಸಂಸ್ಥೆ 2500ಕ್ಕೂ ಹೆಚ್ಚು ಸ್ಮಾರ್ಟ್ ಫೋನ್ಗಳನ್ನು ಭಾರತೀಯ ಮಕ್ಕಳಿಗೆ ನೀಡಿದೆ ಅಂತಕ್ಕಂಥದ್ದು? ಇದಕ್ಕೆ xiaomi ಅಂತೇಳಿ ಈ ಒಂದು ಕೊಡುಗೆಯನ್ನು ನೀಡಿತ್ತು. ಇನ್ನು ಅಟಲ್ ಮಿಷನ್ ಫಾರ್ ರೆಜಿಮೆಂಟೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಸ್ಕೀಮ್ ಅಂದರೆ ಅಮೃತ್ ಯೋಜನೆಯನ್ನು ಯಾವ ಕೇಂದ್ರ ಸಚಿವಾಲಯವು ಜಾರಿಗೊಳಿಸುತ್ತದೆ ಅಂತ? ಇದಕ್ಕೆ ಉತ್ತರ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಭಾರತವು ಏರ್ ಬಬಲ್ ಒಪ್ಪಂದ ಮಾಡಿಕೊಂಡ ಮೊದಲ ನೆರೆಯ ರಾಷ್ಟ್ರ ಯಾವುದಾಗಿತ್ತು? ಸ್ನೇಹಿತರೆ, ಇದಕ್ಕೆ ಉತ್ತರ ಮಾಲ್ಡೀವ್ಸ್ ಜೊತೆಗೆ ಈ ಒಂದು ಏರ್ ಬಬಲ್ಸ್ ಅಂತಕ್ಕಂಥ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಯಾವ ತಂತ್ರಜ್ಞಾನ ಕಂಪನಿ ಅಸೈನ್ಮೆಂಟ್ಸ್ ಎಂಬ ಹೊಸ ಶೈಕ್ಷಣಿಕ ಉತ್ಪನ್ನವನ್ನು ಪರಿಚಯಿಸಿದೆ? ಇತ್ತೀಚೆಗೆ ಗೂಗಲ್ ಸಂಸ್ಥೆ ಈ ರೀತಿಯ ಅಸೈನ್ಮೆಂಟ್ಸ್ ಅಂತಕ್ಕಂಥ ಶಿಕ್ಷಣಕ್ಕೆ ಅನುಕೂಲ ಆಗುವಂತಹ ಒಂದು ಉತ್ಪನ್ನವನ್ನು ಪರಿಚಯ ಮಾಡಿತು. ಇತ್ತೀಚೆಗೆ ಮರಣೋತ್ತರವಾಗಿ ಕೀರ್ತಿ ಚಕ್ರ ಪ್ರಶಸ್ತಿಯನ್ನು ಭಾರತದ ಪ್ರಧಾನಮಂತ್ರಿಗಳು ಯಾರಿಗೆ ಪ್ರದಾನ ಮಾಡಿದ್ದಾರೆ? ಕೃಷ್ಣನ್ ಸಿಂಗ್ ರಾವತ್, ಅನಿಲ್ ಅರಸ್, ಅಲೋಕ್ ಕುಮಾರ್ ದುಬೆ, ಅಬ್ದುಲ್ ರಶೀದ್ ಕಲಾಸ್. ಇದಕ್ಕೆ ಉತ್ತರ ಅಬ್ದುಲ್ ರಶೀದ್ ಕಲಾಸ್ ಅವರಿಗೆ ಈ ಒಂದು ಕೀರ್ತಿ ಚಕ್ರವನ್ನು ಮರಣೋತ್ತರವಾಗಿ ನೀಡಲಾಯಿತು. ಯಾವ 2 ಪ್ರಾಣಿಗಳ ಸಂರಕ್ಷಣೆಗಾಗಿ ಹೊಸ ಯೋಜನೆ ರೂಪಿಸಲಾಗುವುದು ಅಂತ ಪ್ರಧಾನಮಂತ್ರಿಯವರು ತಮ್ಮ ಸ್ವತಂತ್ರ ದಿನದ ಭಾಷಣದಲ್ಲಿ ಉಲ್ಲೇಖವನ್ನು ಮಾಡಿದರು? ಇದಕ್ಕೆ ಉತ್ತರ ಸಿಂಹ ಮತ್ತು ಡಾಲ್ಫಿನ್. ಇದರ ರಕ್ಷಣೆಯ ಬಗ್ಗೆ ಸ್ವತಂತ್ರ ದಿನೋತ್ಸವದ ಭಾಷಣದಲ್ಲಿ ಹೇಳ್ತಾರೆ. ಕೋವಿಡ್-19 ವಿರುದ್ಧ ಹೋರಾಡಿದ ಇವರ ಕೊಡುಗೆಗಾಗಿ ತಮಿಳುನಾಡು ಮುಖ್ಯಮಂತ್ರಿಯ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದಕ್ಕೆ ಸೌಮ್ಯ ಸ್ವಾಮಿನಾಥನ್ ಆಗಿದೆ. 59ನೇ ಪ್ರಶ್ನೆ, ಬುಡಕಟ್ಟು ಜನರ ಆರೋಗ್ಯವನ್ನು ಉತ್ತೇಜಿಸಲು ಬುಡಕಟ್ಟು ಸಚಿವಾಲಯ ಪ್ರಾರಂಭಿಸಿದ ಈ ಪೋರ್ಟಲ್ ಹೆಸರೇನು? ಇದಕ್ಕೆ ಸ್ವಾಸ್ಥ್ಯ ಅಂತಕ್ಕಂಥ ಒಂದು ಈ ಪೋರ್ಟಲ್ನ ಆರಂಭ ಮಾಡಿತು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಟಲ್ ಟನಲ್ ಯಾವ ರಾಜ್ಯದಲ್ಲಿ ಇದೆ ಅಂತೇಳಿ ಅದನ್ನು ನಿರ್ಮಾಣ ಮಾಡಲಾಯಿತು ಅಂತೇಳಿದರೆ ಇದಕ್ಕೆ ಹಿಮಾಚಲ್ ಪ್ರದೇಶ್. ಚಿಲ್ಲರೆ ಪಾವತಿಗಾಗಿ ಯಾವ ಸಂಸ್ಥೆಯು ಹೊಸ ಅಂಬ್ರೆಲಾವನ್ನು ಪರಿಚಯ ಮಾಡಿತು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರಿಯಾಗಿರ್ತಕ್ಕಂಥ ಉತ್ತರ. 62ನೇ ಪ್ರಶ್ನೆ, ಬನಾರಸ್ ಎಂದು ಮರು ನಾಮಕರಣಗೊಂಡ ಮಾಂಡುದಿ ರೈಲ್ವೆ ನಿಲ್ದಾಣ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಉತ್ತರ ಉತ್ತರ ಪ್ರದೇಶದಲ್ಲಿದೆ. ಯಾವ ರಾಜ್ಯವು ತನ್ನ ಎಲ್ಲ ಸರ್ಕಾರಿ ಉದ್ಯೋಗಗಳನ್ನು ತನ್ನ ರಾಜ್ಯಕ್ಕೆ ಸೇರಿದ ಜನರಿಗೆ ಕಾಯ್ದಿರಿಸುವುದಾಗಿ ಘೋಷಣೆ ಮಾಡಿತು? ಇದಕ್ಕೆ ಉತ್ತರ ಮಧ್ಯಪ್ರದೇಶ. ರಾಷ್ಟ್ರೀಯ ಕ್ಯಾನ್ಸರ್ ನೋಂದಾವಣೆ ಕಾರ್ಯಕ್ರಮ ವರದಿ 2020 ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಇದಕ್ಕೆ ಉತ್ತರ ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್.
ಪೀಪಲ್ಸ್ ಬ್ಯಾಂಕ್ ಆಫ್ ಚೀನಾ ಯಾವ ಭಾರತೀಯ ಖಾಸಗಿ ವಲಯದ ಬ್ಯಾಂಕ್ನಲ್ಲಿ ಪಾಲನ್ನು ಪಡೆದುಕೊಂಡಿದೆ? ಇದಕ್ಕೆ ಉತ್ತರ ICICI ಬ್ಯಾಂಕ್. ಸ್ವಚ್ಛ ನಗರ ಸರ್ವೇಕ್ಷಣಾ 2020 ಪ್ರಕಾರ ಯಾವ ನಗರವು ಅತ್ಯಂತ ಸ್ವಚ್ಛ ನಗರ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಇದಕ್ಕೆ ಉತ್ತರ ಇಂಡೋರ್. ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ECLGSಗೆ ಹಂಚಿಕೆಯಾದ ಹಣವೆಷ್ಟು ಅಂತ ಇದೆ? ಇದಕ್ಕೆ 3 ಲಕ್ಷ ಕೋಟಿ. ಯಾವ ದೇಶವು ಸ್ಥಳೀಯವಾಗಿ ತಯಾರಿಸಿದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮಾರ್ಟೈರ್ ಕಾಸಿಂ ಸುಲೈಮಾನ್ ಅನ್ನ ಇತ್ತೀಚೆಗೆ ಉಡಾಯಿಸಿತು? ಇದಕ್ಕೆ ಉತ್ತರ ಇರಾನ್. ಕಾರ್ಮಿಕ ಸಚಿವಾಲಯದ ಯಾವ ಸಂಸ್ಥೆಗೆ ಹೊಸ ಲೋಗೋವನ್ನು ಪ್ರಾರಂಭಿಸಲಾಗಿದೆ? ಇದಕ್ಕೆ ಉತ್ತರ ಲೇಬರ್ ಬ್ಯೂರೋ. ಇನ್ನು 70ನೇ ಪ್ರಶ್ನೆ, ಭಾರತದ ಯಾವ ಬಾಹ್ಯಾಕಾಶ ಮಿಷನ್ ಚಂದ್ರನ ಕಕ್ಷೆಯಲ್ಲಿ ಒಂದು ಪೂರ್ಣ ವರ್ಷವನ್ನು ಪೂರೈಸಿದೆ? ಇದಕ್ಕೆ ಉತ್ತರ ಚಂದ್ರಯಾನ 2. ಇನ್ನು ತೃತೀಯ ಸಂಸ್ಕರಣಾ ಕೇಂದ್ರಗಳನ್ನು ಸ್ಥಾಪಿಸಲು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಾರಂಭಿಸಿದ ಯೋಜನೆಯ ಹೆಸರೇನು? ಇದಕ್ಕೆ ಟ್ರೈಫುಡ್. ಆಯ್ಕೆ 1. ಉಚಿತ ಡಿಜಿಟಲ್ ಕೌಶಲ್ಯ ತರಬೇತಿಯನ್ನು ನೀಡಲು ಯಾವ ಕಂಪನಿ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಅಂದರೆ NSDC ಒಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ? ಇದಕ್ಕೆ ಉತ್ತರ IBM. ಭಾರತವು ಯಾವ ನೆರೆಯ ದೇಶಕ್ಕೆ ನೇರ ದೋಣಿ ಸೇವೆಯನ್ನು ಪ್ರಾರಂಭಿಸಲು ಸಜ್ಜಾಗಿದೆ? ಇದಕ್ಕೆ ಉತ್ತರ ಮಾಲ್ಡೀವ್ಸ್. 74ನೇ ಪ್ರಶ್ನೆ, ಕೆಳಗಿನ ಭಾರತೀಯ ವಿದ್ಯುತ್ ಕಂಪನಿಯು ತನ್ನ ನವೀಕರಿಸಬಹುದಾದ ಇಂಧನ ವ್ಯವಹಾರಕ್ಕಾಗಿ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯನ್ನು ಸ್ಥಾಪಿಸಲು ನಿರ್ಧರಿಸಿದೆ? ಇದಕ್ಕೆ ಉತ್ತರ NTPC. 75ನೇ ಪ್ರಶ್ನೆ, ಭಯೋತ್ಪಾದನೆಯ ಸಂತ್ರಸ್ತರಿಗಾಗಿ ಅಂತಾರಾಷ್ಟ್ರೀಯ ಸ್ಮರಣಿಕೆ ಮತ್ತು ಗೌರವ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಗಸ್ಟ್ 21. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಅಶ್ವನಿ ಭಾಟಿಯಾ. ಖೇಲ್ ರತ್ನ ಪ್ರಶಸ್ತಿಗೆ ಪಾತ್ರರಾದ ಮನಿಕಾ ಬಾತ್ರಾ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಇದಕ್ಕೆ ಉತ್ತರ ಟೇಬಲ್ ಟೆನ್ನಿಸ್. ಕಪ್ಪು ಸಮುದ್ರದ ತೀರದಲ್ಲಿ ದೊಡ್ಡ ನೈಸರ್ಗಿಕ ಅನಿಲ ನಿಕ್ಷೇಪವನ್ನು ಯಾವ ದೇಶ ಕಂಡುಹಿಡಿದಿದೆ? ಇದಕ್ಕೆ ಉತ್ತರ ಟರ್ಕಿ. ವಿಶ್ವದ ಅತಿ ಹೆಚ್ಚು ಡೌನ್ಲೋಡ್ ಮಾಡಲಾದ COVID-19 ಸಂಪರ್ಕ ಪತ್ತೆ ಹಚ್ಚುವ ಅಪ್ಲಿಕೇಶನ್ ಯಾವುದು? ಆರೋಗ್ಯ ಸೇತು. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಮೂಲ ನಿಯಮಗಳು ರೂಲ್ಸ್ ಆಫ್ ಆರಿಜಿನ್ ಯಾವ ಸಚಿವಾಲಯದೊಂದಿಗೆ ಸಂಬಂಧ ಹೊಂದಿದೆ? ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸರಿಯಾಗಿರ್ತಕ್ಕಂಥ ಉತ್ತರ. 81ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತದಲ್ಲಿ ಉತ್ತಮ ಕೆಲಸಗಳಿಗಾಗಿ ನೀಡಲಾಗುವ ಪ್ರಧಾನಮಂತ್ರಿ ಸೇವಾ ಪ್ರಶಸ್ತಿಯನ್ನು ಯಾವ ದಿನದಂದು ನೀಡಲಾಗುತ್ತದೆ? ಇದಕ್ಕೆ ಉತ್ತರ ಏಕತಾ ದಿವಸ್. ಪ್ರಸ್ತುತ ದಿನಾಂಕದಂತೆ ಮುದ್ರಾ ಸಾಲ ಯೋಜನೆಯಡಿ ಯಾವ ರಾಜ್ಯವು ಅತಿ ಹೆಚ್ಚು ಮಹಿಳಾ ಫಲಾನುಭವಿಗಳನ್ನು ಹೊಂದಿದೆ? ಆನ್ಸರ್ ಈಸ್ ತಮಿಳುನಾಡು. 83ನೇ ಪ್ರಶ್ನೆ, ಹವಾಮಾನ ಬದಲಾವಣೆ ಮತ್ತು ಹಿಮಾಲಯ ಪ್ರದೇಶಗಳ ಮೇಲೆ ಅದರ ಪ್ರಭಾವದ ಕುರಿತ ಆನ್ಲೈನ್ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಯಾವ ಸಂಸ್ಥೆಯು ಆಯೋಜಿಸಿದೆ? ಇದಕ್ಕೆ ಉತ್ತರ ಆರ್ಯಭಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನಲ್ ಸೈನ್ಸಸ್. ಇದು ನೈನಿತಾಲ್ನಲ್ಲಿದೆ. ಇದರಿಂದ ಆಯೋಜನೆ ಮಾಡಲಾಯಿತು. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ಪ್ರದೇಶವನ್ನು ಪೋಲಿಯೋ ರೋಗದಿಂದ ಮುಕ್ತ ಅಂತೇಳಿ ಘೋಷಣೆ ಮಾಡಲಾಯಿತು? ಆಫ್ರಿಕಾ ಪ್ರದೇಶವನ್ನು ಪೋಲಿಯೋ ಮುಕ್ತ ಅಂತೇಳಿ ಇತ್ತೀಚೆಗೆ WHO ಘೋಷಣೆ ಮಾಡಿತು. ನೀತಿ ಆಯೋಗ ಬಿಡುಗಡೆ ಮಾಡಿದ ರಫ್ತು ಸಿದ್ಧತೆ ಸೂಚ್ಯಂಕ 2020ರಲ್ಲಿ ಯಾವ ಭಾರತೀಯ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಇದಕ್ಕೆ ಉತ್ತರ ಗುಜರಾತ್. ಇನ್ನು ಸಾಮಾಜಿಕ ನ್ಯಾಯ ಸಚಿವಾಲಯದ ಹೊಸ ಮಾನಸಿಕ ಆರೋಗ್ಯ ಪುನರ್ವಸತಿ ಸಹಾಯವಾಣಿಯ ಹೆಸರೇನು? ಇದಕ್ಕೆ ಕಿರಣ್ ಅಂತಕ್ಕಂಥ ಸಹಾಯವಾಣಿಯನ್ನು ಆರಂಭಿಸಲಾಯಿತು. ಆಮದು ಮಾಡಿದ ಸರಕುಗಳನ್ನು ತೆರವುಗೊಳಿಸಿದ ನಂತರ ಕಸ್ಟಮ್ ಸುಂಕವನ್ನು ಪಾವತಿಸಲು ಸಾರ್ವಜನಿಕ ವಲಯದ ಸಂಸ್ಥೆಗಳಿಗೆ ನೀಡಿರುವ ಗಡುವು ಎಷ್ಟು? 14 ದಿನ. ಸ್ಟಿಪ್ 2020 ರೂಪಿಸಲು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಪ್ರಾರಂಭಿಸಿದ ಸಂವಾದ ಸರಣಿಯ ಹೆಸರು ಏನು? ಇದಕ್ಕೆ ಇನ್ ಕನ್ವರ್ಸೇಷನ್ ವಿತ್ ಅಂತಕ್ಕಂಥದ್ದು. ಸಂವಿಧಾನದ 6ನೇ ಅನುಸೂಚಿಯಲ್ಲಿ ಸೇರ್ಪಡೆಗೊಳ್ಳುವ ನಿರ್ಣಯವನ್ನು ಯಾವ ಭಾರತೀಯ ರಾಜ್ಯ ಅಂಗೀಕರಿಸಿದೆ? ಇದಕ್ಕೆ ಉತ್ತರ ಅಸ್ಸಾಂ. ಇನ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಕಾರ MBBS ಕೋರ್ಸ್ನಲ್ಲಿ ಯಾವ ಮಾಡ್ಯೂಲ್ ಅನ್ನು ಹೊಸದಾಗಿ ಸೇರಿಸಲಾಗಿದೆ? ಉತ್ತರ ಪ್ಯಾಂಡಮಿಕ್ ಮ್ಯಾನೇಜ್ಮೆಂಟ್. ಸ್ನೇಹಿತರೆ, ಇಷ್ಟು ಆಗಸ್ಟ್ ತಿಂಗಳಲ್ಲಿ ನಡೆದಿರತಕ್ಕಂತಹ ಪ್ರಮುಖ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿದೆ. ಇದು ಖಂಡಿತವಾಗೂ ಕೂಡ ನಿಮ್ಮ ಮುಂದಿನ ಪ್ರಶ್ನೆಗಳಿಗೆ ಯಾವುದಾದ್ರೂ ಪರೀಕ್ಷೆಗಳಿಗೆ ಉಪಯುಕ್ತ ಆಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು PDF ರೂಪದಲ್ಲಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಎಲ್ಲ ಒಂದು ಮ್ಯಾಗಝಿನ್ಸ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಮಾಹಿತಿಯನ್ನು ಶೇರ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಏನಾದರೂ ಕಾಮೆಂಟ್ಸ್ ಇದ್ದರೆ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.